ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದರಲ್ಲಿ ನಾವು ಸಂತೋಷ ಪಡೋಣ, ಆನಂದ ಪಡೋಣ. ಸಂತೋಷದೊಡನೆ ನಾವು ಕರ್ತನನ್ನು ಆರಾಧಿಸುವ. ಪ್ರೇರೆ, ನೀವು ಎಲ್ಲಿಂದ ವಾಚ್ ಮಾಡ್ತಾ ಇದ್ದೀರಿ? ನಿಮ್ಮ ಕಷ್ಟ, ಸಂಕಟ, ನೋವು, ದುಃಖ, ಚಿಂತೆ, ಬಾಧೆ, ಕಣ್ಣೀರು ಅಥವಾ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ. ಭಯಪಡಬೇಡ್ರಿ. ಕರ್ತನು ನಿಮ್ಮನ್ನು ಆಧರಿಸ್ತಾನೆ. ಆತನು ನಿಮಗೋಸ್ಕರ ಇದ್ದಾನೆ. ಆತನು ಕನಿಕರವುಳ್ಳ ಆತನು. ನಿಮ್ಮನ್ನು ಆತನು ಪ್ರೀತಿ ಮಾಡುತ್ತಾನೆ. ಬನ್ನಿ, ಸ್ವಲ್ಪ ಹೊತ್ತು ನಾವು ಎಲ್ಲವನ್ನು ಮರೆತು ಕರ್ತನು ಆರಾಧಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಜೀವಿತದಲ್ಲಿ ಅತಿ ಅವಶ್ಯಕತೆ ಇರುವಂಥದ್ದು ದೇವರ ಪ್ರಸನ್ನತೆ. ಮೋಶೆ ಹೇಳಿದ, ಸ್ವಾಮಿ, ನಾನು ಎಲ್ಲಿ ಹೋಗ್ತೇನೋ ನಿನ್ನ ಪ್ರಸನ್ನತೆ ನನ್ನೊಂದಿಗೆ ಇರಬೇಕು. ಈ ಮುಂಜಾನೆ ದೇವರ ಪ್ರಸನ್ನತೆ ನಮ್ಮೊಂದಿಗೆ ಇದೆ, ನಮ್ಮ ಮಧ್ಯದಲ್ಲಿದೆ. ಈ ಹಾಡು ಒಬ್ಬ ಹಾಡುಗಾರನ ಹೃದಯದ ಇಂಗಿತ. ದೇವ, ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇದೆ ಎಂಬುದಾಗಿ. ಬನ್ನಿ, ನಾವು ಆತನನ್ನು ಆರಾಧಿಸೋಣ. ಈ ಹಾಡನ್ನು ಹಾಡೋಣ. ದೇವಾ ಪ್ರಸನ್ನತೆ ನಮ್ಮಲ್ಲಿಯೇ ನೆಲೆಗೊಂಡಿದೆ. ಓ ದೇವಾ ಪ್ರಸನ್ನತೆ ನಮ್ಮಲ್ಲಿಯೇ ನೆಲೆಗೊಂಡಿದೆ. ದೇವಾ ನಿನ್ ಮಹಿಮೆ ನಮ್ಮನ್ನೆಲ್ಲ ಪರಿಶುದ್ಧ ಸ್ಥಳದಲ್ಲಿ ನಿಲ್ಲಿಸಿದೆ. ದೇವಾ ನಿನ್ ಮಹಿಮೆ ನಮ್ಮನ್ನೆಲ್ಲ ಪರಿಶುದ್ಧ ಸ್ಥಳದಲ್ಲಿ ನಿಲ್ಲಿಸಿದೆ. ಓ ದೇವಾ ಪ್ರಸನ್ನತೆ ನಮ್ಮಲ್ಲಿಯೇ ನೆಲೆಗೊಂಡಿದೆ. ಓ ದೇವಾ ಪ್ರಸನ್ನತೆ ನಮ್ಮಲ್ಲಿಯೇ ನೆಲೆಗೊಂಡಿದೆ. ದೇವರ ಶುದ್ಧ ಅಗ್ನಿಯು ಇಂದು ನಮ್ಮಲ್ಲಿ ಇಳಿದು ಬಂದಿದೆ. ದೇವರ ಶುದ್ಧ ಅಗ್ನಿಯು ಇಂದು ನಮ್ಮಲ್ಲಿ ಇಳಿದು ಬಂದಿದೆ. ದೇವಾ ನಿನ್ ಮಹಿಮೆ ನಮ್ಮನ್ನೆಲ್ಲ ಪರಿಶುದ್ಧ ಸ್ಥಳದಲ್ಲಿ ನಿಲ್ಲಿಸಿದೆ. ದೇವಾ ನಿನ್ ಮಹಿಮೆ ನಮ್ಮನ್ನೆಲ್ಲ ಪರಿಶುದ್ಧ ಸ್ಥಳದಲ್ಲಿ ನಿಲ್ಲಿಸಿದೆ. ದೇವಾ ಪ್ರಸನ್ನತೆ ನಮ್ಮಲ್ಲಿಯೇ ನೆಲೆಗೊಂಡಿದೆ. ಓ ದೇವಾ ಪ್ರಸನ್ನತೆ ನಮ್ಮಲ್ಲಿಯೇ ನೆಲೆಗೊಂಡಿದೆ. ದೇವರ ದಿವ್ಯ ದೂತರು ನಮ್ಮ ಸುತ್ತಲೂ ಇಲ್ಲಿ ಇರುವರು. ದೇವರ ದಿವ್ಯ ದೂತರು ನಿಮ್ಮ ಸುತ್ತಲೂ ಅಲ್ಲಿ ಇರುವರು. ದೇವಾ ನಿನ್ ಮಹಿಮೆ ನಮ್ಮನ್ನೆಲ್ಲ ಪರಿಶುದ್ಧ ಸ್ಥಳದಲ್ಲಿ ನಿಲ್ಲಿಸಿದೆ. ದೇವಾ ನಿನ್ ಮಹಿಮೆ ನಮ್ಮನ್ನೆಲ್ಲ
ಪರಿಶುದ್ಧ ಸ್ಥಳದಲ್ಲಿ ನಿಲ್ಲಿಸಿದೆ. ಓ ದೇವ, ಪ್ರಸನ್ನತೆ ನಮ್ಮಲ್ಲಿಯೇ ಇಳಿದಿದೆ. ಓ ದೇವ, ಪ್ರಸನ್ನತೆ ನಮ್ಮಲ್ಲಿಯೇ ನೆಲೆಗೊಂಡಿದೆ. ದೇವರ ವಾಕ್ಯ ಹೇಳುತ್ತದೆ, ಆತನು ನಮ್ಮ ಮೇಲಿಟ್ಟಿರುವಂಥ ಅಭಿಷೇಕ ಅದು ನೊಗಗಳನ್ನು ಮುರಿಯುತ್ತದೆ, ರೋಗದ ನೊಗಗಳನ್ನು ಮುರಿಯುತ್ತದೆ, ದುಃಖದ ನೊಗಗಳನ್ನು ಮುರಿಯುತ್ತದೆ. ಈ ಚರಣ ಹೀಗೆ ಹೇಳ್ತಾರೆ, ಸ್ವರ್ಗದ ಅಭಿಷೇಕವು ನನ್ನಲ್ಲಿ ನಿಮ್ಮಲ್ಲಿ ನೆಲೆಗೊಂಡಿದೆ. ಬನ್ನಿ ಹಾಡೋಣ. ಸ್ವರ್ಗದ ಅಭಿಷೇಕವು ಇಂದು ನಮ್ಮೊಳಗೆ ತುಂಬಿ ಹೊಮ್ಮಿದೆ. ದೇವರ ಅಭಿಷೇಕವು ಇಂದು ನಮ್ಮೊಳಗೆ ತುಂಬಿ ಹೊಮ್ಮಿದೆ. ದೇವ, ನಿನ್ನ ಮಹಿಮೆ ನಮ್ಮನ್ನೆಲ್ಲ ಪರಿಶುದ್ಧ ಸ್ಥಳದಲ್ಲಿ ನಿಲ್ಲಿಸಿದೆ. ದೇವ, ನಿನ್ನ ಮಹಿಮೆ ನಮ್ಮನ್ನೆಲ್ಲ ಪರಿಶುದ್ಧ ಸ್ಥಳದಲ್ಲಿ ನಿಲ್ಲಿಸಿದೆ. ಓ ದೇವ, ಪ್ರಸನ್ನತೆ ನಮ್ಮಲ್ಲಿಯೇ ನೆಲೆಗೊಂಡಿದೆ. 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 ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಪ್ರೈಸ್ ಗಾಡ್. ಓಕೆ, ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂಥ ದೇವರ ವಾಕ್ಯದ ಭಾಗ ಅಪೊಸ್ತಲ ಪೇತ್ರನು ಬರೆದ ಪತ್ರಿಕೆ, ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ ಮತ್ತು 19ನೇ ವಚನವನ್ನು ನಾವು ಓದುವ. ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆ ಆದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೂ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ. ಇಲ್ಲಿ ಅಪೊಸ್ತಲ ಪೌಲ ಹೇಳುತ್ತಾನೆ, ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆ ಆದದ್ದು. ವ್ಯರ್ಥವಾದ ನಡವಳಿಕೆ, ದ ವೇಸ್ಟ್ ಲೈಫ್. ನಮ್ಮ ಹಿರಿಯರು ನಮಗೆ ತುಂಬ ಹೇಳಿಕೊಟ್ಟಿದ್ದರು, ನಮ್ಮ ಹಿರಿಯರು ನಮಗೆ ತುಂಬ ಕಲಿಸಿಕೊಟ್ಟಿದ್ದರು. ಅವ್ಯರ್ಥವಾದ ನಡವಳಿಕೆ ನಮಗೆ ಇವತ್ತು ಬಿಡುಗಡೆ ಆದದ್ದು ನಾವು ಮಾಡಿದ್ದ, ನಮ್ಮ ಹಿರಿಯರು ಮಾಡಿದ್ದ, ನಮ್ಮ ಕುಟುಂಬದವರು ಮಾಡಿದ್ದ ಪುಣ್ಯ ಕ್ರಿಯೆಗಳಿಂದ ಅಲ್ಲ. ನಾವು ಬಿಡುಗಡೆಯನ್ನು ಹೊಂದಿದ್ದೇವೆ, ನಾವು ವಿಮೋಚಿಸಲ್ಪಟ್ಟಿದ್ದೇವೆ. ದ ರಿಡಂಪ್ಷನ್. ಆತನು ದೇವ ಸ್ವರೂಪನಾಗಿದ್ದರೂ ಕೂಡ ದೇವರಿಗೆ ಸರಿಸಮಾನನಾದ ಅಮೂಲ್ಯವಾದ ಪದವಿಯನ್ನು ಬಿಡಲೋಲೆಂದೆನಿಸದೆ ಮನುಷ್ಯರಿಗೆ ಸದೃಶನಾಗಿ ದಾಸನ ರೂಪವನ್ನು ಧರಿಸಿ ನಮ್ಮ ಸ್ಥಾನವನ್ನು ಆತನು ತೆಗೆದುಕೊಂಡಿದ್ದಾನೆ ಮತ್ತು ನಮ್ಮನ್ನು ವಿಮೋಚಿಸಿದ್ದಾನೆ. ತನ್ನ ರಕ್ತದಿಂದ ಆತನು ನಮ್ಮನ್ನು ವಿಮೋಚಿಸ್ತಾನೆ, ತನ್ನ ರಕ್ತದಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ನಿಮಗೆ ಬಿಡುಗಡೆ ಆದದ್ದು ಬೆಳ್ಳಿ ಬಂಗಾರ ಮುಂತಾದ ನಶಿಸಿ ಹೋಗುವಂಥ
ವಸ್ತುಗಳಿಂದ ಅಲ್ಲ, ಅವುಗಳು ನಾಶವಾಗ್ತವೆ. ಬೆಳ್ಳಿ ಬಂಗಾರ ಅಂತ ಹೇಳಿದರೆ ಹಣ. ನಿಮ್ಮನ್ನು ವಿಮೋಚಿಸಲಿಕ್ಕೆ, ನಿಮಗೆ ಬಿಡುಗಡೆ ಮಾಡಲಿಕ್ಕೆ, ಮರಣದ ಅಧಿಕಾರದಿಂದ, ಸೈತಾನ್ನ ಅಧಿಕಾರದಿಂದ, ಪಾಪದ ಅಧಿಕಾರದಿಂದ ನಿಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಯಾವ ಬೆಳ್ಳಿ ಬಂಗಾರ ಅಥವಾ ಪುಣ್ಯ ಕ್ರಿಯೆಗಳಿಂದ ನಿಮಗೆ ಆದದ್ದಲ್ಲ. ಸತ್ಯವೇದ ಒಂದು ವಚನ ಹೇಳ್ತದೆ, ಬೇಕಾದರೆ ನಾನು ಓದ್ತೇನೆ. ಎಫೆಸಿಯನ್ 2:8 ಎಫೆಸಿಯರಿಗೆ ಬರೆದ 2ನೇ ಅಧ್ಯಾಯ 8ನೇ ವಚನ 2:8. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದ್ದಲ್ಲ, ಅದು ದೇವರ ವರವೇ. ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದ್ದಲ್ಲ, ಆದ್ದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಯಾರು ಕೂಡ ಹೊಗಳಲಿಕ್ಕೆ ಆಗುವುದಿಲ್ಲ. ನಮ್ಮ ಭಕ್ತ ಕುಟುಂಬ, ನನ್ನ ಪುಣ್ಯ ಕ್ರಿಯೆಗಳು, ಅಥವಾ ನಾನು ಇಷ್ಟು ಹಣ ಕೊಟ್ಟಿದ್ದೇನೆ, ಇಷ್ಟು ಕ್ರಯ ಕೊಟ್ಟಿದ್ದೇನೆ, ಅದಕ್ಕೋಸ್ಕರ ನಾನು ವಿಮೋಚಿಸಲ್ಪಟ್ಟಿದ್ದೇನೆ. ನಶಿಸಿ ಹೋಗುವಂಥ ವಸ್ತು ಅಲ್ಲ. ಯೇಸು ಕ್ರಿಸ್ತನ ರಕ್ತವು ಎಲ್ಲ ಹಣ, ಎಲ್ಲ ಬೆಳ್ಳಿ ಬಂಗಾರಗಳಿಗಿಂತ ಹೆಚ್ಚಿನದ್ದಾಗಿದೆ. ಮರಣದಿಂದ ತಪ್ಪಿಸಿಕೊಳ್ಳಲು ಸತ್ಯವೇದದಲ್ಲಿ ಎಷ್ಟು ಹಣ ಕೊಟ್ಟರೂ ಸಾಕಾಗುವುದಿಲ್ಲ. ಒಂದು ವಚನ ಹೇಳ್ತದೆ, 16:26 ವಚನ, ರೈಟ್, 16:26 ವಚನ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 16:26 ವಚನ ನಿಮಗೋಸ್ಕರ ನಾನು ಓದ್ತೇನೆ. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿದನು, ತನ್ನ ಪ್ರಾಣವನ್ನು ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಪ್ರೈಸ್ ಗಾಡ್. ಅದರರ್ಥ ಆತ್ಮ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಅಥವಾ ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡು ಕೊಟ್ಟಾನು, ಏನು ಕ್ರಯ ಕೊಟ್ಟಾನು, ಎಷ್ಟು ಹಣ ಕೊಟ್ಟಾನು? ಪ್ರೈಸ್ ಗಾಡ್. ಏನು ಹಣ ಕೊಟ್ಟಾನು, ಏನು ಕ್ರಯ ಕೊಟ್ಟಾನು? ಎಷ್ಟು ಹಣ ಕೊಟ್ಟರೂ ಮರಣವನ್ನು ತಪ್ಪಿಸಲಿಕ್ಕೆ ಆಗುವುದಿಲ್ಲ. ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ರಕ್ತದ ಬೆಲೆ ಪ್ರೈಸ್ಲೆಸ್, ಅದಕ್ಕೆ ಕ್ರಯ ಕಟ್ಟಲಿಕ್ಕೆ ಆಗುವುದಿಲ್ಲ. ಪ್ರೈಸ್ ಗಾಡ್. ಇವತ್ತು ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ಬಿಡುಗಡೆ ಮಾಡಿದನು, ವಿಮೋಚಿಸಿದ್ದಾನೆ. ಈ ದೇಶದಲ್ಲಿ ಒಂದು ಲಾ ಇದೆ. ಬೆಳಿಗ್ಗೆ ಹೋಗುವಾಗ ಮಗ ಮತ್ತು ತಂದೆ ಒಟ್ಟಿಗೆ ಹೋಗ್ತಾರೆ, ಅನ್ಯೋನ್ಯತೆ ಮಾಡ್ತಾರೆ, ಫೆಲೋಶಿಪ್ ಮಾಡ್ತಾರೆ. ತಂದೆ ಮಗನನ್ನು ಪ್ರೀತಿ ಮಾಡುತ್ತಾನೆ. ಮಗ ಏನೋ ಒಂದು ತಪ್ಪು ಮಾಡಿದ, ಮಗ ಏನೋ ಮಿಸ್ಟೇಕ್ ಮಾಡಿದ. ಈ ದೇಶದ ಕಾನೂನಿನ ವಿರುದ್ಧವಾಗಿ, ಸಂವಿಧಾನದ ವಿರುದ್ಧವಾಗಿ ಆತನು ತಪ್ಪು ಮಾಡಿದ. ಆದರೆ ತಂದೆ ಜಡ್ಜ್ ಆಗಿ ಕೂತ್ಕೊಂಡಿದ್ದಾನೆ. ಆತನು ಜಡ್ಜ್ಮೆಂಟ್ ಕೊಡುತ್ತಿರುವಾಗ ಆತನು ಪಕ್ಷಪಾತ ಮಾಡಲಿಕ್ಕೆ ಆಗುವುದಿಲ್ಲ. ಅಲ್ಲಿ ಆತನು ಜಡ್ಜ್ಮೆಂಟಲ್ಲಿ ಕೂತ್ಕೊಂಡಾಗ ಆತನು ಈ ದೇಶದ ಪ್ರಜೆ, ಮಗ ದೇಶದ ಪ್ರಜೆ, ಆತನು ಈ ಸಂವಿಧಾನದ, ಈ ನ್ಯಾಯಾಂಗದ ಸೇವಕ. ಆತನು ಜಡ್ಜ್ ಆಗಿದ್ದಾನೆ. ಆತನು ಜಡ್ಜ್ ಆಗುವಾಗ ನ್ಯಾಯವಾದ ತೀರ್ಪನ್ನು ಆತನು ಕೊಡಬೇಕು. ಆ ತೀರ್ಪನ್ನು ಕೊಡಬೇಕು. ಈ ಜಡ್ಜ್ ಏನು ಮಾಡುತ್ತಾನೆ? ತನ್ನ ಮಗನನ್ನು ಬಹಳವಾಗಿ ಪ್ರೀತಿ ಮಾಡಿ, ಎಷ್ಟೋ ಪ್ರೀತಿ ಮಾಡಿ ಜಡ್ಜ್ಮೆಂಟನ್ನು ಕೊಟ್ಟು ಕೂಡ ಆತನು ಜಡ್ಜ್ಮೆಂಟ್ನ ಸೀಟ್ನ ಕೆಳಗೆ ಬಂದು ಮಗನ ಸ್ಥಾನದಲ್ಲಿ ಆತನು ನಿಂತುಕೊಂಡು ಆ ಒಂದು ತೀರ್ಪನ್ನು, ಆ ಒಂದು ಜಡ್ಜ್ಮೆಂಟನ್ನು ತಾನು ತೆಗೆದುಕೊಂಡು ಮಗನನ್ನು ಆತನು ವಿಮೋಚಿಸ್ತಾನೆ. ದಟ್ ಇಸ್ ಕಾಲ್ಡ್ ರಿಡಂಪ್ಷನ್. ವಿಮೋಚಿಸ್ತಾನೆ. ಇದೇ ಯೇಸು ಕ್ರಿಸ್ತನು ಮಾಡಿದ್ದು. ಆತನು ನ್ಯಾಯಾಧಿಪತಿ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನ ದೇವರು ಆತನು ನ್ಯಾಯಾಧಿಪತಿಯಾಗಿದ್ದಾನೆ. ಅವನು ನ್ಯಾಯ ತಪ್ಪಿ ಯಾವ ಕೆಲಸವನ್ನು ಮಾಡುವುದಿಲ್ಲ. ಪಾಪ ಮಾಡಿದ ವ್ಯಕ್ತಿ ಆತನು ಸಾಯಲೇಬೇಕು, ಆತನು ಎಷ್ಟೇ ದೊಡ್ಡವನಾಗಲಿ. ಮರಣ. ಆದರೆ ಆತನಿಗೆ ನಾವು ಸಾಯುವಂಥ ಇಷ್ಟ ಇಲ್ಲ. ಆತನು ತನ್ನ ಮಹಿಮೆಯ, ದೇವರಿಗೆ ಸರಿಸಮಾನು ಎಂಬ ಮಹಿಮೆಯ ಆ ಅಮೂಲ್ಯವಾದ ಪದವಿಯನ್ನು ಬಿಡಲೋಲೆಂದೆನಿಸದೆ ಮನುಷ್ಯರಿಗೆ ಸದೃಶನಾಗಿ ದಾಸನ ರೂಪವನ್ನು ಆತನು ಧರಿಸಿಕೊಂಡ. ಆತನು ಮನುಷ್ಯನಾದ ಮತ್ತು ನಮ್ಮ ಮೇಲೆ ಇದ್ದ ಜಡ್ಜ್ಮೆಂಟ್, ನಮ್ಮ ಮೇಲೆ ಇದ್ದ ಆಜ್ಞಾರೂಪವಾಗಿದ್ದ ದೋಷಾರೋಪಣೆ ಮಾಡಿದ ಪತ್ರವನ್ನು ಕೆಡಿಸಿ
ನಾನು ನಿಮಗೋಸ್ಕರ ಓದ್ತೇನೆ, ನೀವು ಇದನ್ನು ಕೇಳಿದ್ದೀರಿ ಮೊದಲು. ಓಕೆ, 14ನೇ ವಚನ, 2ನೇ ಅಧ್ಯಾಯ 14ನೇ ವಚನ, ಕೊಲೋಸಿಯನ್ಸ್. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಶಿಲುಬೆಗೆ ಜಡಿದು ಅದನ್ನು ಇಲ್ಲದಂತಾಗ ಮಾಡಿದನು. ಶಿಲುಬೆ ಅದು ಸೂಚಿಸ್ತದೆ ಜಡ್ಜ್ಮೆಂಟ್. ಶಿಲುಬೆ ಸೂಚಿಸ್ತದೆ ಮರಣದಂಡನೆ. ರೋಮನ್ ರಾಜ್ಯದಲ್ಲಿ ನಾವು ನೋಡ್ತೇವೆ, ಯೇಸುವನ್ನು ಮಾತ್ರ ಶಿಲುಬೆಗೆ ಹಾಕಿದ್ದಲ್ಲ, ಅನೇಕ ಮಂದಿಯನ್ನು ಅಲ್ಲಿ ಶಿಲುಬೆಗೆ ಹಾಕಿದ್ದಾರೆ. ಯಾಕೆ ಶಿಲುಬೆಗೆ ಹಾಕ್ತಾ ಇದ್ದರು? ಮರ್ಡರ್ ಮಾಡಿದವರು, ತಪ್ಪು ಮಾಡಿದವರು, ಕೊಲೆ ಮಾಡಿದವರು, ರೇಪ್ ಮಾಡಿದವರು, ದರೋಡೆ ಮಾಡಿದವರು, ಇವರಿಗೆ ಮರಣದಂಡನೆ ಕೊಡಲ್ಪಡ್ತಿದ್ದು. ಆ ಮರಣದಂಡನೆಯ ಶಿಕ್ಷೆಯೇ ಅದು ಶಿಲುಬೆ. ಯೇಸು ಕ್ರಿಸ್ತನು ಎಲ್ಲ ಜನರ ಪಾಪಗಳಿಗೋಸ್ಕರ ಆತನು ತಪ್ಪಿಲ್ಲದವನಾಗಿ, ಆತನು ನಮ್ಮ ಪ್ಲೇಸನ್ನು ತೆಗೆದುಕೊಂಡು, ನಮ್ಮ ಸ್ಥಾನವನ್ನು ತೆಗೆದುಕೊಂಡು, ನಮ್ಮನ್ನು ಆತನು ವಿಮೋಚಿಸಿದನು, ಬಿಡುಗಡೆ ಮಾಡಿದನು. ತನ್ನ ಮೇಲೆ ಆ ತೀರ್ಪನ್ನು ತೆಗೆದುಕೊಂಡು ಹೋದ. ಪ್ರೇರೆ, ಅದಕ್ಕೋಸ್ಕರ ಬೈಬಲ್ ಹೇಳ್ತೇನೆ, ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆ ಆದದ್ದು ನಶಿಸಿ ಹೋಗುವಂಥ ಬೆಳ್ಳಿ ಬಂಗಾರದಿಂದ ಅಲ್ಲ, ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ ನಿಮಗೆ ಬಿಡುಗಡೆ ಆಯಿತು. ದ ಪ್ರೀಷಿಯಸ್ ಬ್ಲಡ್ ಆಫ್ ಜೀಸಸ್. ಓಕೆ, ಪೇತ್ರ 1ನೇ ಅಧ್ಯಾಯ 18ನೇ ವಚನ, ಪೂರ್ಣಾಂಗವಾದ 19ನೇ ವಚನ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೂ ಎಂಬುದು ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ. 20ನೇ ವಚನ ಹೇಳ್ತದೆ, ಆತನು ಜಗದುತ್ಪತ್ತಿಗೆ ಮೊದಲೇ ಗುರ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ ನಿಮಗೆ ಪ್ರತ್ಯಕ್ಷನಾದನು. ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿ ಆತನಿಗೆ ಪ್ರಭಾವವನ್ನು ಕೊಟ್ಟ ದೇವರಲ್ಲಿ ನೀವು ಆತನ ಮೂಲಕ ನಂಬಿಕೆ ಇಟ್ಟವರಾದಿರಷ್ಟೇ. ಹೀಗಿರಲಾಗಿ ನಿಮ್ಮ ನಂಬಿಕೆಯು ನಿರೀಕ್ಷೆಯು ದೇವರಲ್ಲಿಯೇ ನೆಲೆಗೊಂಡಿದೆ. ಪ್ರೈಸ್ ಗಾಡ್. ಆತನ ಮೂಲಕವಾಗಿ ನೀವು ದೇವರಲ್ಲಿ ನಂಬಿಕೆ ಇಟ್ಟಿದ್ದೀರಿ. ಯು ಆರ್ ಪರ್ಚೇಸ್ಡ್ ಪ್ರಾಪರ್ಟಿ ಆಫ್ ದ ಬ್ಲಡ್ ಆಫ್ ಜೀಸಸ್. ಯೇಸು ಕ್ರಿಸ್ತನ ರಕ್ತದಿಂದ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ನೀವು ಬೆಳ್ಳಿ ಬಂಗಾರದಿಂದ ಕೊಳ್ಳಲ್ಪಟ್ಟವರಲ್ಲ, ಯೇಸು ಕ್ರಿಸ್ತನ ರಕ್ತದಿಂದ ನೀವು ವಿಮೋಚಿಸಲ್ಪಟ್ಟವರು. ದ ವ್ಯಾಲ್ಯೂ ಆಫ್ ಒನ್ ಸೋಲ್, ಒನ್ ಸ್ಪಿರಿಟ್ ಇಸ್ ದ ವ್ಯಾಲ್ಯೂ ಆಫ್ ದ ಬ್ಲಡ್ ಆಫ್ ಜೀಸಸ್. ಯೇಸು ಕ್ರಿಸ್ತನ ರಕ್ತದ ಕ್ರಯ ಒಬ್ಬ ವ್ಯಕ್ತಿಯ ಬೆಲೆಯಾಗಿದೆ. ಯು ಆರ್ ದ ಪರ್ಚೇಸ್ಡ್ ಪ್ರಾಪರ್ಟಿ. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ದೇವರಿಂದ ದೊರಕಿ ನಿಮ್ಮಲ್ಲಿ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಅಂತ ನಿಮಗೆ ಗೊತ್ತಿಲ್ಲವೋ? ದೇವರ ವಾಕ್ಯ ಹೇಳ್ತದೆ, ಯು ಆರ್ ಪರ್ಚೇಸ್ಡ್ ಪ್ರಾಪರ್ಟಿ ಆಫ್ ಗಾಡ್. 1ನೇ ಕೊರಿಂಥ 6ನೇ ಅಧ್ಯಾಯದಲ್ಲಿ ನಾವು ಓದಿದ್ರೆ ನಮಗೆ ಸಿಗ್ತದೆ. 20ನೇ ವಚನದಲ್ಲಿ ನಾನು ಓದ್ತೇನೆ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. 6ನೇ ಅಧ್ಯಾಯ 20ನೇ ವಚನ, 1ನೇ ಕೊರಿಂಥರಿಗೆ ಬರೆದ ಪತ್ರಿಕೆ. ನೀವು ನಿಮ್ಮ ಸ್ವಂತ ಆಸ್ತಿ ಅಲ್ಲ, ನೀವು ನಿಮ್ಮವರು ಅಲ್ಲ, ನಿಮಗೆ ನಿಮ್ಮ ಮೇಲೆ ಅಧಿಕಾರ ಇಲ್ಲ. ನೀವು ಮತ್ತೊಬ್ಬನ ಸೊತ್ತಾಗಿದ್ದೀರಿ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದೀರಿ, ನೀವು ದೇವರ ಸ್ವಾಸ್ಥ್ಯವಾಗಿದ್ದೀರಿ, ನೀವು ದೇವರ ಮಹಿಮೆ ಆಗಿದ್ದೀರಿ. ದೇವರು ನಿಮ್ಮನ್ನು ಕ್ರಿಸ್ತನ ರಕ್ತದಿಂದ ವಿಮೋಚಿಸಿದ್ದಾನೆ. ವಿಮೋಚನಾ ಕಾರ್ಯವನ್ನು ಪ್ರಿಯರೇ ನಾವು ಧ್ಯಾನ ಮಾಡಬೇಕು. ಆಗ ನಮಗೆ ಗೊತ್ತಾಗ್ತದೆ ಕ್ರಿಸ್ತನ ಪ್ರೀತಿ ಎಂಥದ್ದು, ದೇವರ ಪ್ರೀತಿ ಎಂಥದ್ದು. ಇವತ್ತು ನಾಶನ ಮಾರ್ಗದಲ್ಲಿದ್ದವರಿಗೆ ಶಿಲುಬೆಯ ಸಂದೇಶ ಒಂದು ಹುಚ್ಚು ಮಾತಾಗಿ ಕೇಳ್ತದೆ. ರಕ್ಷಣಾ ಮಾರ್ಗದಲ್ಲಿ ಇದ್ದ ನಮಗೆ ಅದು ದೇವರ ಶಕ್ತಿಯಾಗಿದೆ. ನೀವು ನ್ಯಾಚುರಲ್ ಅರ್ಥ ಮಾಡಿಕೊಂಡ್ರೆ ಶಿಲುಬೆ ಒಂದು ಹುಚ್ಚು ಮಾತು. ಯಾಕೆ ಆತನು ಶಿಲುಬೆಯಲ್ಲಿ ಸತ್ತ? ಆತನಿಗೆ ಶಕ್ತಿ ಇರಲಿಲ್ವೋ? ಆತನು ಶಿಲುಬೆಯಲ್ಲಿ ಯಾಕೆ ಸಾಯಬೇಕಿತ್ತು? ಅವನನ್ನೇ ರಕ್ಷಿಸಲಿಕ್ಕೆ ಅವನಿಗೆ ಆಗಲಿಲ್ಲ. ಮತ್ತೊಬ್ಬರನ್ನು ಹೇಗೆ ಆತನು ರಕ್ಷಿಸ್ತಾನೆ? ಇದು ಮಾನುಷಿಕ ಬುದ್ಧಿಯಿಂದ ತಿಳಿದುಕೊಳ್ಳುವಂಥದ್ದು, ಆತ್ಮಿಕತೆ ಅಲ್ಲ. ಆತ್ಮಿಕತೆಯಲ್ಲಿ ಏನಂತ ಹೇಳಿದರೆ, ನ್ಯಾಯಾಧಿಪತಿಯಾಗಿರುವ ದೇವರು ಪಾಪಿಯ ಸ್ಥಾನದಲ್ಲಿ ನಿಂತ್ಕೊಂಡ ಮತ್ತು ತಾನು ಕೊಟ್ಟ ನ್ಯಾಯ ತೀರ್ಪನ್ನು ತನ್ನ ಮೇಲೆ ತೆಗೆದುಕೊಂಡು ಪಾಪಿಗಳಾದ ನಮ್ಮನ್ನು ಆತನು ವಿಮೋಚಿಸಿದಂಥ ರಿಯಲ್ ಸಂಗತಿ ಇದು. ಪ್ರೇರೆ, ಆತನು ನಮ್ಮನ್ನು ವಿಮೋಚಿಸಿದ್ದಾನೆ. ಇವತ್ತು ದೇವರು ಕ್ರಿಸ್ತನಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ನೀವು ಒಂದು ವೇಳೆ ಒಪ್ಪಿಕೊಳ್ಳುವುದಾದರೆ,
ನೀವು ನಂಬುವುದಾದರೆ ನೀವು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೀರಿ. ನೀವು ತೀರ್ಪಿಗೆ ಗುರಿಯಾಗುವುದಿಲ್ಲ. ನ್ಯಾಯ ತೀರ್ಪು ನಿಮ್ಮ ಮೇಲೆ ಇಲ್ಲ. ನೀವು ಜೀವಕ್ಕೆ ಸೇರಿದ್ದೀರಿ. ಅದಕ್ಕೆ ಅಪೊಸ್ತಲ ಯೋಹಾನನು ಹೇಳ್ತಾನೆ, ಆ ನ್ಯಾಯ ತೀರ್ಪಿನಲ್ಲಿ ನಮಗೆ ಧೈರ್ಯ ಇದೆ. ಯಾಕಂದರೆ ಆತನ ಪ್ರೀತಿಯು ನಮ್ಮಲ್ಲಿ ಆಲ್ರೆಡಿ ಸಿದ್ಧಿಗೆ ಬಂತು. ಯಾಕಂದರೆ ಕ್ರಿಸ್ತನು ಎಂಥವನಾಗಿದ್ದಾನೋ ಅಂಥವರಾಗಿ ಈ ಭೂಲೋಕದಲ್ಲಿ ನಾವಿದ್ದೇವೆ. ನ್ಯಾಯ ತೀರ್ಪಿನ ದಿನದಲ್ಲಿ ನಮಗೆ ಧೈರ್ಯವಿದೆ. ಯಾಕೆ ಹೇಳುತ್ತಾನೆ? ಯೋಹನ ಪತ್ರಿಕೆಯಲ್ಲಿ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನ, ನ್ಯಾಯ ತೀರ್ಪಿನ ದಿನದಲ್ಲಿ ನಮಗಿರುವ ಧೈರ್ಯದಲ್ಲಿಯೇ ಆತನ ಪ್ರೀತಿಯು ನಮ್ಮ ಒಳಗೆ ಸಿದ್ಧಿಗೆ ಬಂತು. ಯಾಕಂದರೆ ಕ್ರಿಸ್ತನು ಎಂಥವನಾಗಿದ್ದನೋ ನಾವು ಅಂಥವರಾಗಿಯೇ ಈ ಲೋಕದಲ್ಲಿದ್ದೇವೆ. ನಾವಿನ್ನು ಕ್ರಿಸ್ತನಲ್ಲಿ ಪಾಪಿಗಳಲ್ಲ, ನಾವು ಕ್ರಿಸ್ತನಲ್ಲಿ ನೀತಿ ಸ್ವರೂಪಿಗಳಾಗಿದ್ದೇವೆ. ನಾವು ಕ್ರಿಸ್ತನಲ್ಲಿ ಜೀವ ಸ್ವರೂಪಿಗಳಾಗಿದ್ದೇವೆ. ನಾವು ಕ್ರಿಸ್ತನಲ್ಲಿ ಆರೋಗ್ಯವಂತರಾಗಿದ್ದೇವೆ. ನಾವು ಕ್ರಿಸ್ತನು ಈಗ ಹೇಗಿದ್ದಾನೋ ಹಾಗೆಯೇ ನಾವು ಭೂಲೋಕದಲ್ಲಿ ಇದ್ದೇವೆ. ದೇವರು ಕ್ರಿಸ್ತನನ್ನು ಹೇಗೆ ನೋಡ್ತಾನೋ ಇವತ್ತು ಕ್ರಿಸ್ತನಲ್ಲಿರುವ ನಮ್ಮನ್ನು ಕೂಡ ಹಾಗೆ ನೋಡ್ತಾನೆ. ಪ್ರೇಸ್ ಗಾಡ್. ದೇವರು ನಮ್ಮನ್ನು ಕ್ರಿಸ್ತನಾಗಿ ನೋಡುತ್ತಾನೆ. ದೇವದೂತರು ನಮ್ಮನ್ನು ಕ್ರಿಸ್ತನಾಗಿ ನೋಡುತ್ತಾರೆ. ದುರಾತ್ಮಗಳು ನಮ್ಮನ್ನು ಕ್ರಿಸ್ತನಾಗಿ ನೋಡುತ್ತಾರೆ. ಅದರ ಇಂಪಾರ್ಟೆಂಟ್, ನಾವು ನಮ್ಮನ್ನು ಕ್ರಿಸ್ತನ ಬೆಳಕಿನಲ್ಲಿ ನೋಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ನಾವು ಯಾವ ಕನ್ನಡಿ ಹಾಕಿ ನಮ್ಮನ್ನು ನೋಡುವುದಲ್ಲ, ನಮ್ಮನ್ನು ಕ್ರಿಸ್ತನ ಬೆಳಕಿನಲ್ಲಿ ನೋಡಬೇಕು. ಕ್ರಿಸ್ತನು ಎಂಥವನಾಗಿದ್ದಾನೋ ಅಂಥವನಾಗಿ ಈ ಭೂಲೋಕದಲ್ಲಿ ನಾವಿದ್ದೇವೆ. ಪ್ರಿಯರೇ, ಈ ಸತ್ಯಾಂಶಗಳನ್ನು ಒಪ್ಪಿಕೊಳ್ಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆ ಆದದ್ದು ನಶಿಸಿ ಹೋಗುವಂಥ, ನಾಶವಾಗುವಂಥ ಬೆಳ್ಳಿ ಬಂಗಾರ ಮುಂತಾದ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದವೇ. ಯಜ್ಞದ ಕುರಿಯದಾತನ ರಕ್ತದಿಂದ, ಅಮೂಲ್ಯವಾದ ಕ್ರಿಸ್ತನ ರಕ್ತದಿಂದ ನಮಗೆ ಬಿಡುಗಡೆ ಆಗಿದೆ ಎಂದು ತಿಳಿದಿದ್ದೀರಿ ಅಷ್ಟೇ. ಪ್ರೈಸ್ ಗಾಡ್. ತಿಳಿಯದವರು ಇವತ್ತು ತಿಳಿದುಕೊಳ್ಳ್ರಿ, ಕ್ರಿಸ್ತನು ನಿಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ನೀವು ದಾಸತ್ವದ ನೊಗದೊಳಗೆ ಹೋಗಬೇಡ್ರಿ. ಕ್ರಿಸ್ತನು ನಿಮ್ಮನ್ನು ಸ್ವಾತಂತ್ರ್ಯದಲ್ಲಿ ಇರಿಸಬೇಕೆಂದು ಬಿಡುಗಡೆ ಮಾಡಿದನು. ದಾಸತ್ವದ ನೊಗದೊಳಗೆ ಸೇರಬೇಡ್ರಿ. ಮನುಷ್ಯರಿಗೆ ದಾಸರಾಗಬೇಡ್ರಿ. ನೀವು ಕ್ರಯಕ್ಕೆ ಕೊಡಲ್ಪಟ್ಟವರು. ಇದೆಯಾ ಬೈಬಲಲ್ಲಿ? ಸತ್ಯವೇದದಲ್ಲಿ ಇದೆ. 1 ಕೊರಿಂಥ 7ನೇ ಅಧ್ಯಾಯ 23ನೇ ವಚನ. 1 Corinthians 7 chapter 23 verse. ನೀವು ಕ್ರಯಕ್ಕೆ ಕೊಡಲ್ಪಟ್ಟವರು, ಮನುಷ್ಯರಿಗೆ ದಾಸರಾಗಬೇಡ್ರಿ. ಪ್ರೈಸ್ ಗಾಡ್. ನೀವು ಕ್ರಯಕ್ಕೆ ಕೊಡಲ್ಪಟ್ಟವರು, ಅದರಿಂದ ಮನುಷ್ಯರಿಗೆ ದಾಸರಾಗಬೇಡ್ರಿ. ಯಾಕೆ? ನೀವು ಕ್ರಿಸ್ತನಿಗೆ ದಾಸರು. ಇಲ್ಲಿ ಓದಿ ನಮಗೆ ಸಿಗ್ತದೆ 23ನೇ ವಚನ, ಅವನು ಕ್ರಿಸ್ತನಿಗೆ ದಾಸನು. ನೀವು ಕ್ರಯಕ್ಕೆ ಕೊಡಲ್ಪಟ್ಟವರು, ಮನುಷ್ಯರಿಗೆ ದಾಸರಾಗಬೇಡ್ರಿ. ಸಹೋದರರೇ, ಸಾಲ ತೆಗೆದುಕೊಳ್ಳುವವನು ಸಾಲ ಕೊಡುವವನಿಗೆ ದಾಸ ಅಂತೆ. ಹಣಗೋಸ್ಕರ ನಿಮ್ಮನ್ನು ನೀವು ಇತರಿಗೋಸ್ಕರ ಮಾರಬೇಡ್ರಿ. ಡೋಂಟ್ ಸೆಲ್ ಯುವರ್ ಲೈಫ್ ಟು ಅದರ್ಸ್. ಯು ಆರ್ ನಾಟ್ ಯುವರ್ ಪ್ರಾಪರ್ಟಿ ಟು ಸೆಲ್ ಟು ಅದರ್. ವ್ಯಭಿಚಾರಕ್ಕೆ, ದೇಹದ ಆಸೆಗಳಿಗೆ ನಿಮ್ಮನ್ನು ಮಾರಿಬಿಡ್ರಿ. ನಿಮ್ಮ ದೇಹವನ್ನು ಯಾರ್ಯಾರಿಗೆ ಕೊಡಲಿಕ್ಕೆ ನೀವು ನಿಮ್ಮವರಲ್ಲ. ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಯು ಆರ್ ಇಲೀಗಲ್. ಒಂದು ವೇಳೆ ನೀವು ಕೊಡ್ತಾ ಇದ್ದೀರಿ, ನೀವು ಇಲೀಗಲ್ ಕೊಡ್ತಾ ಇದ್ದೀರಿ, ಯು ಆರ್ ರಾಂಗ್. ಅದೊಂದು ವೇಳೆ ನೀವು ಸಾಲಕ್ಕೆ ನಿಮ್ಮನ್ನು ಮಾರ್ತಾ ಇದ್ದೀರಿ, ನೀವು ರಾಂಗ್. ಇದೇ ಸತ್ಯವೇದದಲ್ಲಿ ಸಾಲ ತೆಗೆದುಕೊಳ್ಳುವ ಸಾಲ ಕೊಡುವವನಿಗೆ ಯಾರಂತ ಜಾನೋಕ್ತಿಯಲ್ಲಿ ಓದಿದೆ ನಮಗೆ ಸಿಗ್ತದೆ. 22ನೇ ಅಧ್ಯಾಯ ಜಾನೋಕ್ತಿ 22-26 ಓದ್ತೇನೆ. ಕೈ ಮೇಲೆ ಕೈ ಹಾಕಿ ಸಾಲಕ್ಕೆ ಹೊಣೆಯಾಗುವವರಲ್ಲಿ ನೀನು ಒಬ್ಬನಾಗಬೇಡ. ಆ ಸಾಲವನ್ನು ತೀರಿಸುವುದಕ್ಕೆ ನಿನ್ನಿಂದಾಗಿರಲು ಸಾಲ ಕೊಟ್ಟವನು ನಿನ್ನ ಕೆಳಗಿನ ಹಾಸಿಗೆಯನ್ನು ಕಿತ್ತು ಹಾಕುವನಲ್ಲವೇ. 22ನೇ ಅಧ್ಯಾಯ 7ನೇ ವಚನದಲ್ಲಿ ಹೇಳ್ತದೆ, ಬಲ್ಲಿದನು ಬಡವನಿಗೆ ಒಡೆಯ, ಸಾಲಗಾರನು ಸಾಲ ಕೊಟ್ಟವನಿಗೆ ಸೇವಕ. ಸಾಲಗಾರನು ಸಾಲ ಕೊಟ್ಟವನಿಗೆ ಸೇವಕ. ಅದಕ್ಕೋಸ್ಕರ ಸತ್ಯವೇದ ಹೇಳ್ತದೆ 1 Corinthians 7 chapter 23 verse, ನೀವು ಕ್ರಯಕ್ಕೆ ಕೊಡಲ್ಪಟ್ಟವರು. ಯೇಸು ಕ್ರಿಸ್ತನ ರಕ್ತದಿಂದ ನೀವು ಕ್ರಯಕ್ಕೆ ಕೊಡಲ್ಪಟ್ಟವರು. ಮನುಷ್ಯರಿಗೆ ದಾಸರಾಗಬೇಡಿ. ಡೋಂಟ್ ಸೆಲ್ ಯುವರ್ ಲೈಫ್. ನಿಮ್ಮನ್ನು ನೀವು
ಇತರರಿಗೆ ಮಾರಬೇಡ್ರಿ. ದೇವರಿಂದ ದೊರಕಿ ನಿಮ್ಮಲ್ಲಿ ವಾಸ ಮಾಡುವ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಅಂತ ನಿಮಗೆ ಗೊತ್ತಿಲ್ಲವೋ? ಆದರೆ ನಿಮ್ಮ ದೇಹದಲ್ಲಿ ಕರ್ತನ ಪ್ರಭಾವವನ್ನು ಪ್ರಕಾಶಿಸಿರಿ, ಕರ್ತನ ಆರೋಗ್ಯವನ್ನು ಪ್ರಕಾಶಿಸಿರಿ, ಕರ್ತನ ಮಹಿಮೆಯನ್ನು ಪ್ರಕಾಶಿಸಿರಿ. ಪ್ರಿಯರೇ, ಕರ್ತನು ಒಳ್ಳೆಯವನಾಗಿದ್ದಾನೆ. ಆತನ ಪ್ರೀತಿಯು ಶಾಶ್ವತವಾದುದು, ಆತನ ಕೃಪೆಯು ಶಾಶ್ವತವಾದುದು. ಅದರಿಂದ ಪ್ರಿಯರೇ, ನಿಮಗೆ ಬಿಡುಗಡೆ ಆದದ್ದು ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದಲ್ಲ, ಬೆಳ್ಳಿ ಬಂಗಾರ ಮುಂತಾದ ನಶಿಸಿ ಹೋಗುವಂಥ ವಸ್ತುಗಳಿಂದ ಅಲ್ಲ, ಪೂರ್ಣಾಂಗವಾದ ಯಜ್ಞದ ಕುರಿಯದಾತನ ಅಮೂಲ್ಯವಾದ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ನಿಮಗೆ ಬಿಡುಗಡೆ ಆಯಿತು. ಯು ಆರ್ ಫ್ರೀ ಫ್ರಮ್ ಸಿಕ್ನೆಸ್, ಕರ್ಸ್, ಬಾಂಡೇಜ್, ಸಾಲ, ಕೊರತೆ, ಬಡತನದಿಂದ ನೀವು ಬಿಡುಗಡೆ ಆಗಿದ್ದೀರಿ ಎಂಬ ಜ್ಞಾನವು, ಪ್ರಕಟಣೆಯು ನಿಮ್ಮ ಆತ್ಮಕ್ಕೆ ಬರುವಾಗ ಪ್ರೇರೆ ಆ ವರ್ಡ್ ನಿಮ್ಮಲ್ಲಿ ರಿಯಲ್ ಆಗುತ್ತದೆ. ಆ ಜ್ಞಾನ ನಿಮ್ಮನ್ನು ರಿಯಾಲಿಟಿಗೆ ನಡೆಸ್ತದೆ. ಪ್ರೇರೆ, ನೀವೆಲ್ಲಿಂದ ವಾಚ್ ಮಾಡ್ತಾ ಇದ್ದೀರಿ? ನೀವಿಷ್ಟರವರೆಗೆ ಯೇಸುವನ್ನು ಅಂಗೀಕಾರ ಮಾಡಲಿಲ್ಲ. ಯೇಸು ಕ್ರಿಸ್ತನ ಕ್ರೂಜೆಯಲ್ಲಿ ಮಾಡಿ ಮುಗಿಸಿದ ಕೆಲಸ, ಆತನು ಕೊಟ್ಟ ಕ್ರಯವನ್ನು ನೀವು ಅಂಗೀಕಾರ ಮಾಡಿದರೆ ನೀವು ದೇವರ ಸೊತ್ತಾಗುತ್ತೀರಿ, ದೇವಜನರಾಗುತ್ತೀರಿ, ಸಹೋದರರಾಗುತ್ತೀರಿ, ದೇವರ ಸ್ವಕೀಯ ಪ್ರಜೆಯಾಗುತ್ತೀರಿ, ಪರಲೋಕ ಸ್ವಾಸ್ಥ್ಯದವರಾಗುತ್ತೀರಿ. ನೀವು ಸ್ವಾಸ್ಥ್ಯಕ್ಕೋಸ್ಕರ ಕರೆಯಲ್ಪಟ್ಟವರು. ಇಷ್ಟರವರೆಗೆ ನೀವು ಅಂಗೀಕಾರ ಮಾಡಿದರೆ ದಿಸ್ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್, ವಿಲ್ ಪ್ರೇ ಫಾರ್ ಯು. ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ. ಥ್ಯಾಂಕ್ ಯು ಲಾರ್ಡ್. ತಂದೆ, ಯೇಸುವಿನ ನಾಮದಲ್ಲಿ ನಿನ್ನ ಸನ್ನಿಧಿಯಲ್ಲಿ ನಾವು ಆನಂದ ಪಡ್ತಾ ಇದ್ದೇವೆ. ನಿನ್ನ ಒಳ್ಳೆಯವನು, ನಿನ್ನ ಕೃಪೆಯು ಶಾಶ್ವತವಾದುದು. ಥ್ಯಾಂಕ್ ಯು ಫಾದರ್. ಕರ್ತ, ನಿನ್ನ ಪ್ರೀತಿಗೋಸ್ಕರ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ನೀನು ನನ್ನ ಮೇಲೆ ಪ್ರೀತಿಯನ್ನು ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ಲೋಕಕ್ಕೆ ಕಳಿಸಿ, ಆತ ನನಗೋಸ್ಕರ ಸತ್ತು ಹೂಣಲ್ಪಟ್ಟು 3ನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದನೆಂದು ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ, ಬಾಯಿಂದ ನಾನು ಅರಿಕೆ ಮಾಡುತ್ತೇನೆ. ಯೇಸುವೆ ನನ್ನ ಕರ್ತನೆಂದು ನಾನು ನಂಬುತ್ತೇನೆ. ನನಗೆ ಬಿಡುಗಡೆ ಆಯಿತು. ನೀನು ವಾಗ್ದಾನ ಮಾಡಿದ ಪವಿತ್ರ ಆತ್ಮ ವರವನ್ನು ನಂಬಿಕೆಯ ಮೂಲಕ ನಾನು ಹೊಂದಿಕೊಳ್ಳುತ್ತೇನೆ. Fill me with the Holy Spirit of God. Thank you. I'm filled with the Holy Spirit, filled with the glory, filled with the life, filled with the joy. Thank you Lord. ಕರ್ತನೆ, ಯಾರು ವಾಚ್ ಮಾಡ್ತಾ ಇದ್ದಾರೆ, ಇವರು ಇವರ ಸೊತ್ತಲ್ಲ, ಇವರು ನಿನ್ನಿಂದ ಕ್ರಯಕ್ಕೆ ಕೊಡಲ್ಪಟ್ಟವರು. ಇವರಿಗೆ ಬಿಡುಗಡೆ ಆದದ್ದು ಇವರ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆ, ನಶಿಸಿ ಹೋಗುವಂಥ ಬೆಳ್ಳಿ ಬಂಗಾರ ಹಣದಿಂದ ಅಲ್ಲ, ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ, ಪೂರ್ಣಾಂಗವಾದ ಯಜ್ಞದ ಕುರಿಯದಾತನ ರಕ್ತ, ಕ್ರಿಸ್ತನ ರಕ್ತದಿಂದ ಇವರಿಗೆ ಬಿಡುಗಡೆ ಆಗಿದೆ. ಯು ಆರ್ ಫ್ರೀ ಫ್ರಮ್ ಸಿಕ್ನೆಸ್, ಬಾಂಡೇಜ್ ಇನ್ ಜೀಸಸ್ ನೇಮ್. ಆಮೆನ್. ಆಮೆನ್. ಪ್ರೈಸ್ ಗಾಡ್. ಪ್ರಿಯರೇ, ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30 ನೀವು ವೀಕ್ಷಿಸಿರಿ. 7:30ರಿಂದ 8 ಗಂಟೆಗೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬಲ್ಲಿ ಫಾಸ್ಟರ್ ರೋಷನ್ ಲೋಬೋ ವರ್ಡ್ ಆಫ್ ವಿಕ್ಟರಿ ಚರ್ಚ್ ಇಂಡಿಯಾ ನೀವು ವೀಕ್ಷಿಸ್ಬೋದು. ಪ್ರತಿದಿನ ಸಂಜೆ ಲೈವ್ ಬರ್ತಾ ಇದ್ದೇನೆ ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ, ನೀವು ವೀಕ್ಷಿಸ್ಬೋದು. ಫೇಸ್ಬುಕ್ ID ನಮ್ಮದು ವರ್ಡ್ ಆಫ್ ವಿಕ್ಟರಿ ಚರ್ಚ್ ಉಡುಪಿ. ನೀವು ಲೈಕ್ ಮಾಡಿರಿ, ನಿಮಗೆ ನೋಟಿಫಿಕೇಷನ್ ಬರ್ತದೆ. ಅದೇ ರೀತಿ ನಮ್ಮ ವೆಬ್ಸೈಟ್ ಇದೆ wordofvictory.in. ಸ್ಪೀಕ್ ಲೈಫ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಅರಿಕೆಗಳು ಸಿಗ್ತವೆ, ಕನ್ನಡ, ಇಂಗ್ಲೀಷ್, ಹಿಂದಿ, ಕೊಂಕಣಿ. ಓಕೆ, ಅದನ್ನು ನೀವು ಅರಿಕೆ ಮಾಡ್ಬೋದು. ಯು ಆರ್ ಬ್ಲೆಸ್. ಜೀಸಸ್ ಲವ್ಸ್ ಯು. ಕಂಟಿನ್ಯೂ ಆಗಿ ಬಿಗ್ ಜೆ ಟಿವಿಯಲ್ಲಿ ಜಯದ ವಾಕ್ಯವನ್ನು ವೀಕ್ಷಿಸಿರಿ. ಆಮೆನ್.